ದಿಲ್ಲಿಯಿಂದ ಗೋವಾ ಕಡೆಗೆ ಹೊರಟಿದ್ದ ಇಂಡಿಗೋ ವಿಮಾನ ಇಂಜಿನ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಕಾರಣ ಬುಧವಾರ ರಾತ್ರಿ ಮುಂಬೈ ವಿಮಾನ ನಿಲ್ದಾಣದಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಲಾಯಿತು. ಇಂಡಿಗೋ 6E6271 ವಿಮಾನವು ಮನೋಹರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದತ್ತ ತೆರಳುತ್ತಿದ್ದು, ರಾತ್ರಿ ಸುಮಾರು 8 ಗಂಟೆಗೆ ದಿಲ್ಲಿಯಿಂದ ಏರಿಳಿತಗೊಂಡಿತ್ತು. ಆರಂಭದಲ್ಲಿ ವಿಮಾನ 30 ನಿಮಿಷ ತಡವಾಗಿ ಹೊರಟಿತು. ಮಧ್ಯದಲ್ಲಿ ಇಂಜಿನ್ ವಿಫಲವಾದ ಕಾರಣದಿಂದ ವಿಮಾನವನ್ನು ಮುಂಬೈಗೆ ಮರು ನಿರ್ದೇಶಿಸಲಾಗಿದೆ. ಅದನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರಾತ್ರಿ 6:52ಕ್ಕೆ ಸುರಕ್ಷಿತವಾಗಿ ಇಳಿಸಲಾಯಿತು. ಈ ವಿಮಾನವು ಏರ್ಬಸ್ A320 ನಿಯೋ ಮಾದರಿಯಾಗಿದ್ದು, ಪ್ರಯಾಣಿಕರ ಸಂಖ್ಯೆಯ ಬಗ್ಗೆ ಇನ್ನೂ ಸ್ಪಷ್ಟತೆ ಲಭ್ಯವಾಗಿಲ್ಲ. ಪೂರ್ಣ ತುರ್ತು ಪರಿಸ್ಥಿತಿ ಎಂದು ಘೋಷಿಸಲಾಗಿತ್ತು ಎಂದು ಮೂಲಗಳು ತಿಳಿಸಿವೆ. ಇದಕ್ಕೂ ಮೊದಲು ಜುಲೈ 9ರಂದು ಪಾಟ್ನಾದಿಂದ ದಿಲ್ಲಿಗೆ ಹೊರಟಿದ್ದ ಇಂಡಿಗೋ 6E5009 ವಿಮಾನ ಮಧ್ಯ ದಾರಿಯಲ್ಲಿ ಹಕ್ಕಿಯ ಡಿಕ್ಕಿ ಸಂಭವಿಸಿ ಹಿಂತಿರುಗಬೇಕಾಯಿತು. ವಿಮಾನವನ್ನು ವಿಮರ್ಶೆ ಮತ್ತು ನಿರ್ವಹಣೆಗಾಗಿ ಅದೇ ದಿನ ರದ್ದುಗೊಳಿಸಲಾಯಿತು. ಪ್ರಯಾಣಿಕರಿಗೆ ಸಂಪೂರ್ಣ ಹಣ ಹಿಂತಿರುಗಿಸುವ ವ್ಯವಸ್ಥೆ ಮಾಡಲಾಗಿದೆ.